ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮ ಇತಿಹಾಸ ಪರಂಪರೆ ಹೊಂದಿದೆ. ಬ್ರಿಟಿಷ್ ಕಾಲದಲ್ಲಿ ತಾಲೂಕು ಪ್ರದೇಶವಾಗಿತ್ತು ಹಾಗೂ ಕೆಲವು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಕೇಂದ್ರ ಬಿಂದುವಾಗಿದೆ. ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಕೆಳಗೆ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕ ಪಿಡಬ್ಲ್ಯೂಡಿ ಇಲಾಖೆಯವರು ಚರಂಡಿ ಮಾಡಿರೋದಕ್ಕೆ ಪ್ರತಿ ವರ್ಷ ಮಳೆಯಾದರೆ ನೀರೆಲ್ಲ ರಸ್ತೆ ಮೇಲೆ ಬಂದು ಹಳ್ಳದಂತಾಗ್ತದೆ. ಇದರಿಂದ ಸಾರ್ವಜನಿಕರು, ವಾಹನ ಸವಾರರು ಪರದಾಡ್ತಿದ್ದಾರೆ. ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಆದ್ರಿಂದ ಇಂದು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ರೊಚ್ಚಿಗೆದ್ದು ಆದಷ್ಟು ಬೇಗ ಸಂಬಂಧಪಟ್ಟಂತ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು. ಇವತ್ತಿನ ದಿವಸ ನಾವು ನಮ್ಮ ರೈತರು ಈ ಕಡೆ ಬೀಡಿ ಗ್ರಾಮಸ್ಥರು ಸೇರಿ ಇವತ್ತು ಸಂಗೊಳ್ಳಿ ರಾಯಣ್ಣ ನಿನ್ನೆ ಮೊನ್ನೆ ಮಳೆಗೆ ಇದೊಂದು ಗಟ್ರ ಐತಿ, ಇಲ್ಲೇ ಹಳ್ಳ ಐತಿ. ಆದರೆ ಮೊದಲೇ ಪೂರ್ವದಲ್ಲಿ ಹಳ್ಳದ ಮಠ ಇದು ಕಾಮಗಾರಿ ಸ್ಟಾರ್ಟ್ ಆಗೋದು ಆಗೈತೆ ಅನ್ನುವಂಥ ಒಂದು ಮಾತಾ ಹೇಳಿಕೆ ಬಂದಿತ್ತು. ಆದರೆ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿತೋ PWDಗೆ ಸಂಬಂಧಪಟ್ಟಿತೋ ಗೊತ್ತಿಲ್ಲ. ಯಾಕಂದ್ರೆ ಇದು ಬ್ರಿಟಿಷರ ಕಾಲದಾಗ ಒಂದು ತಾಲೂಕಾಗೈತಿ ಇದು ಬೀಡಿ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಕಾಂತಿವೀರಿ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಾರ. ಆದರೆ ಇದು ನಮ್ಮ ಬೀಡಿದೊಂದು ಆಬ ತೆಗಿಯಾಕತೈತಿ ಅದು. ಯಾಕಂದ್ರೆ ರೋಡ್ ಮೇಲೆ ನೀರು ಬಂದು ಈ ಗಟ್ರ ಸಂಪೂರ್ಣ ಇಲ್ಲ, ಗಜಾಟ ಇಲ್ಲೆಲ್ಲ ಒಂದು ಟೈಪ್ ಭಾಳ ಇದೈತಿ. ದಯವಿಟ್ಟು PWD ಬರಲಿ, ಗ್ರಾಮ ಪಂಚಾಯತಿ ಬರಲಿ, ಅದು ಯಾರದೇ ಬರಲಿ, ಈ ಕಾಮಗಾರಿನ ಈಗ ಶೀಘ್ರದಲ್ಲಿ ಮಾಡುವಂಥ ಕೆಲಸ ಬೀಡಿ ಪಂಚಾಯತ್ ಅವರು ಮತ್ತು ಇನ್ನುಳಿದ ಅಧಿಕಾರಿಗಳು ಸಂಬಂಧಪಟ್ಟು ಕೂಡಿಸಿಕೊಂಡ ಕಾಮಗಾರಿ ಸ್ಟಾರ್ಟ್ ಮಾಡೋದನ್ನ ಮಾಡ್ಬೇಕು. ನಾಗೇಶ್ ನಾಯ್ಕರ್, ಪಬ್ಲಿಕ್ ನೆಕ್ಸ್ಟ್, ಖಾನಾಪುರ.